ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ಬ್ಲಾಗ್. ಸೊ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡಿದ್ದೆ. ಇದು ಶ್ರೀರಾಮನವಮಿ ಹಬ್ಬದ ಹಿಂದಿನ ದಿನ ಬ್ಲಾಗು. ಸೊ ಬಟ್ಟೆಗಳೆಲ್ಲ ಒಗೆದಿದ್ದೆ ಹಿಂದಿನ ದಿನ ಅಂತ ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ತಂದು ಮಡ್ಚಿಟ್ಕೊತಾ ಇದ್ದೆ. ಸೊ ಇಲ್ಲಿ ನನ್ನ ಮಕ್ಕಳು ನಾನು ಬಟ್ಟೆ ಮಡ್ಚ್ಕೊತಾ ಇದ್ದರೆ ಆಟ ಆಡ್ಕೊಳ್ತಾ ಇದ್ರು ಆರಾಮಾಗಿ. ಅವ್ರು ನಾನು ಒಂದು ಕೆಲಸ ಮಾಡೋಷ್ಟೊತ್ತಿಗೆ 2 ಕೆಲಸ ಇಟ್ಟಿರ್ತಾರೆ. ಸೊ ಅವ್ರು ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಮಡ್ಚ್ಕೊಂಡು ಸಂಜೆ ಮತ್ತೆ ಟೌನ್ ಕಡೆ ಹೋದ್ವಿ ನನ್ನ ಹಸ್ಬೆಂಡ್ ಬಂದಮೇಲೆ. ಸೊ ಹೋಗ್ಬಿಟ್ಟು ತೆಂಗಿನಕಾಯಿ ಇರಲಿಲ್ಲ, ಕಾಯಿ ತರೋಣ ಅಂತ ಹೇಳ್ಬಿಟ್ಟು, ಹಬ್ಬ ಅಲ್ವಾ ನೆಕ್ಸ್ಟ್ ಡೇ ಕಾಯಿ ತರೋಣ ಅಂತ ಹೇಳ್ಬಿಟ್ಟು ಮಂಡಿಗೆ ಹೋದ್ವಿ. ಕಾಯಿ ತೊಗೊಳಕ್ಕೆ ಅಂತ ಹೋದ್ವಿ. ಟೌನ್ ಅಂತೂ ಫುಲ್ಲು ರಶ್ಶು, ಓಡಾಡಲಿಕ್ಕೂ ಜಾಗ ಇಲ್ಲ, ಆ ಥರ ರಶ್ ಆಗಿತ್ತು. ಹಬ್ಬಗಳು ಬಂದರೆ ಅಂದರೂ ನಮ್ಮ ಟೌನಲ್ಲಿ ಓಡಾಡೋಕ್ಕೆ ಆಗೋಲ್ಲ ಬಿಡಿ. ಸೊ ನಾವೆಲ್ಲ ತೆಂಗಿನಕಾಯಿ ಮತ್ತು ನಂಗೆ ತೆಂಗಿನಕಾಯಿ ಮಾತ್ರ ಬೇಕಾಗಿತ್ತು, ಯಾಕಂದರೆ ಎಲ್ಲ ತೊಗೊಂಬಂದಿರೋ ಹಸ್ಬೆಂಡು ತೆಂಗಿನಕಾಯಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಟೌನ್ ಕಡೆ ಹೋಗಿದ್ದಿದ್ದು ಅಷ್ಟೇ. ಸೊ ಇಲ್ಲಿ ನನ್ನ ಮಗಳು ಜ್ಯೂಸ್ ಬೇಕು ಅಂತ ಹೇಳಿಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿದ್ಬಿಟ್ಟು ಮತ್ತೆ ಅತ್ತೆ ಮನೆಗೆ ಹೋಗ್ಬಿಟ್ಟು ಅತ್ತೆಯವ್ರಿಗೂ ಪಾರ್ಸೆಲ್ ಕೊಟ್ಬಿಟ್ಟು ಇಲ್ಲಿ ನನ್ನ ಮಕ್ಕಳು ಎಷ್ಟು ಮುದ್ದಾಗಿ ಇಬ್ಬರು ನಿಂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾರೆ. ನನಗೆ ತುಂಬ ಖುಷಿ ಅವರಿಬ್ಬರು ಈ ಥರ ಇದ್ದರೆ. ಸೊ ಅಲ್ಲಿಂದ ಬಂದುಬಿಟ್ಟು ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ನಮ್ಮ ಗಿಡದಲ್ಲಿ ಈಗೀಗ ಹೂವು ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ. ಸೊ ಹೂವು ಕಿತ್ಕೊಂಡು ಕಟ್ತಾ ಇದ್ದೆ. ಸೊ ನನ್ನ ಹಸ್ಬೆಂಡ್ ವೀಡಿಯೋ ತೆಗೆದಿದ್ರು ಇಲ್ಲಿ. ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ಹೂವು. ಸೊ ಇಷ್ಟೇ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.